ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ರೀತಿಯಾದ ಒಂದು ಬಟ್ಟೆಯ ಪೀಸ್ ಇದೆ. ಸೊ ಇದನ್ನ ಬಳಸ್ತಾ ಇದ್ದೀನಿ. ಇದನ್ನ ಬಳಸ್ಬಿಟ್ಟು ಒಂದು ಪಾರ್ಟಿ ವೇರ್ ಬ್ಯಾಗ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ಇವತ್ತು ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಒಂದೇ ರಿಕ್ವೆಸ್ಟ್ ಇರುತ್ತೆ. ನೀವೇನಾದ್ರೂ ಮೊದಲನೇ ಸಲ ನನ್ನ ಚಾನಲ್ ಅನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಇಲ್ಲೂ ಕೂಡ ನನ್ನನ್ನು ಫಾಲೋ ಮಾಡಬಹುದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡಬಹುದು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಮೇನ್ ಬಟ್ಟೆಯನ್ನು ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 9 ಇಂಚು ಅಗಲ ಇದೆ, ಸುಮಾರು ಒಂದು 20 ಇಂಚ್ ಆಗುವಷ್ಟು ಉದ್ದ ಇದೆ. ಹಾಗೆ ಈ ಒಂದು ಬಟ್ಟೆ ಡೈರೆಕ್ಷನಲ್ ಪ್ರಿಂಟ್ ಇರೋದ್ರಿಂದ ಇದನ್ನು ಕಟ್ ಮಾಡಿ 2 ಪಾರ್ಟ್ಸ್ ಆಗಿ ನಾನು ನಂತರ ಡಿವೈಡ್ ಮಾಡ್ಕೊಳ್ತೀನಿ. ಇದಾದಮೇಲೆ ನಾನು ಇದಕ್ಕೆ ಒಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಹಾಗೆ ಅದೇ ಅಳತೆಯ ಫೋಮನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಫೋಮ್ ಶೀಟ್ ಇರಲಿಲ್ಲ ಅಂತಂದರೆ ನೀವು ರೈಸ್ ಬ್ಯಾಗನ್ನು ಕೂಡ ಬಳಸ್ಬೋದು. ತುಂಬ ವೀಡಿಯೋಸಲ್ಲಿ ನಾನು ರೈಸ್ ಬ್ಯಾಗನ್ನು ಬಳಸಿ ಕೂಡ ಮಾಡೋದನ್ನು ತೋರಿಸಿದ್ದೀನಿ. ಹಾಗೆ ಕ್ವಿಲ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಗದೇ ಇದ್ದರೆ ಅದ್ರ ಬಗ್ಗೆನೂ ಒಂದು ಡೀಟೇಲ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಈಗ ನಾನು ಕ್ವಿಲ್ಟಿಂಗನ್ನು ಮಾಡ್ಕೊಂಡಿದ್ದಾಯಿತು. ಕ್ವಿಲ್ಟಿಂಗ್ ಆದಮೇಲೆ ಅದನ್ನು ಕಟ್ ಮಾಡಿಕೊಂಡು 2 ಪೀಸಸ್ ಆಗಿ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಈ ಒಂದು ಪ್ರಾಡಕ್ಟನ್ನು ಮಾಡೋದಕ್ಕೆ ಈ ಥರದ ಒಂದು ಲೇಸನ್ನು ಬಳಸ್ತಾ ಇದ್ದೀನಿ. ಇದು ಆರಾಮಾಗಿ ನಿಮಗೆ ಟೈಲರಿಂಗ್ ಮಟೀರಿಯಲ್ಸ್ ಎಲ್ಲ ಸಿಗುತ್ತಲ್ವ, ಆ ಥರದ ಶಾಪ್ಸಲ್ಲಿ ಸಿಗುತ್ತೆ. ಎಲ್ಲ ವೆರೈಟಿ ಲೇಸ್ಗಳು ಇರುತ್ತೆ. ನೀವು ನಿಮ್ಮ ಒಂದು ಅಂದರೆ ಮೇಯ್ನ್ ಕ್ಲಾತ್ ಯಾವ ಥರ ಆರಿಸ್ಕೊಂಡಿರ್ತೀರಲ್ವ ಅದಕ್ಕೆ ಮ್ಯಾಚ್ ಆಗೋ ರೀತಿಯಾಗಿ ಒಂದು ಲೇಸನ್ನು ತೊಗೊಂಡು ಬಂದು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ಸ್ಟೆಪ್ ಕೂಡ ಕಂಪ್ಲೀಟ್ಲಿ ಆಪ್ಷನಲ್ಲು. ನೀವು ಈ ಲೇಸ್ ಹಚ್ಚೋದನ್ನು ಸ್ಕಿಪ್ ಮಾಡಿಬಿಟ್ಟು ಕೂಡ ನೀವು ಆರಾಮಾಗಿ ಮಾಡಬಹುದು. ನಾನಿವಾಗ ಏನು ಮಾಡ್ತೀನಿ, ಈ ಒಂದು ಬ್ಯಾಗಿನ ಲುಕ್ಕನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಇದನ್ನು 3 ಕಡೆಗೂ ಈ ರೀತಿಯಾಗಿ ತುದಿಗೆ ಫಸ್ಟ್ಗೆ ನಾನು ಸ್ಟಿಚ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು 3 ಕಡೆಗೂ ಈ ಒಂದು ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಥರದ ಲೇಸಲ್ಲಿ ಸ್ವಲ್ಪ ದೊಡ್ಡದೆಲ್ಲ ಬರುತ್ತೆ, ಅದನ್ನು ಕೂಡ ತೊಗೊಂಡ್ರೆ ನೀವು ಅದು ಜಾಸ್ತಿ ಹೊರಗಡೆ ನೀಟಾಗಿ ಕಾಣಿಸುತ್ತೆ. ನಾನು ತೊಗೊಂಡಿದ್ದು ಸ್ವಲ್ಪ ಚಿಕ್ಕದಾಯಿತು, ಬಟ್ ಪರವಾಗಿಲ್ಲ, ಕೊನೆಗೆ ಚೆನ್ನಾಗೇ ಕಾಣಿಸ್ತಾ ಇತ್ತು. ನಾವು ಜಿಪ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಅರ್ಧ ಇಂಚ್ ಕೆಳಗೆ ಈ ಒಂದು ಲೇಸನ್ನು ಅಟ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಾನು ಒಂದು ಪಾರ್ಟ್ಗೆ ಲೇಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡಿದ್ದೀನಿ, ಇಲ್ಲಿ 2 ಬಟ್ಟೆಯ ಸ್ಟ್ರ್ಯಾಪನ್ನು ತೊಗೊಂಡಿದ್ದೀನಿ. ಹಾಗೆ ಅದರ ಅಳತೆ 2 ಇಂಚ್ ಅಗಲ ಇದೆ, ಹಾಗೆ ಒಂದು 5 ಇಂಚು ಉದ್ದ ಇದೆ. ಅದಾದಮೇಲೆ ಇದನ್ನು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟ್ರ್ಯಾಪನ್ನು ರೆಡಿ ಮಾಡ್ಕೊಳ್ತೀನಿ. 2 ಪಾರ್ಟ್ಸ್ಗೂ ಇದೇ ರೀತಿಯಾಗಿ ಮಾಡಿಕೊಂಡು 2 ಸ್ಟ್ರ್ಯಾಪನ್ನು ರೆಡಿ ಮಾಡಿಕೊಂಡೆ. ಹಾಗೆ ಈ ಒಂದು ಬ್ಯಾಗನ್ನು ಪ್ರಾಡಕ್ಟನ್ನು ಮಾಡೋದಕ್ಕೆ ನಾನು ಒಂದು ಬ್ಯಾಂಗಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ರೀತಿಯಾದ ಬ್ಯಾಂಗಲ್ಸನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಪ್ಲಾಸ್ಟಿಕ್ ಬ್ಯಾಂಗಲು, ಹಾಗೆ ಇನ್ನೊಂದು ಮೆಟಲ್ ಬ್ಯಾಂಗಲು. 2 ಕೂಡ ನಂದು ಹಳೆಯದು ಹಾಗೆ ಇತ್ತು, ಅದನ್ನು ಇವತ್ತು ರಿಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನನ್ನ ಹತ್ರ ಇರುವಂಥ ಬ್ಯಾಂಗಲನ್ನೇ ಬಳಸಿದೆ. ಬಟ್ ನಿಮಗೆ ಬೇಕು ಅಂತಿದ್ರೆ ಇನ್ನೂ ದೊಡ್ಡ ಸೈಜ್ ಬ್ಯಾಂಗಲ್ ಎಲ್ಲ ಆರಾಮಾಗಿ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಬೇಕಾದರೆ ನೀವು ತಂದು ಯೂಸ್ ಮಾಡಬಹುದು. ಹಾಗೆ ನಾನಿಲ್ಲಿ ಪ್ಲಾಸ್ಟಿಕ್ ಬ್ಯಾಂಗಲನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಅದಕ್ಕೆ ಸುಮಾರು 1.5 ಮೀಟರ್ ಅಷ್ಟು 1.5 ಇಂಚ್ ಅಗಲದಷ್ಟು ಒಂದು ಪಟ್ಟಿಯನ್ನು ಕಟ್ ಮಾಡಿಕೊಂಡು, ಅಂದರೆ ನಂದು ಪ್ರಾಡಕ್ಟ್ ಯಾವ ಕಲರ್ ಇತ್ತೋ ಅದೇ ಕಲರ್ ಪಟ್ಟಿಯನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಅದನ್ನು ಸುತ್ತಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಹೀಗೆ ಸುತ್ತಿದಾದಮೇಲೆ ಲಾಸ್ಟ್ ತುದಿಗೆ ಒಂದು ಸ್ವಲ್ಪ ಈ ರೀತಿಯಾದ ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ವ ಅದನ್ನು ಅಂಟಿಸ್ಬಿಟ್ಟು ನಾನಿಲ್ಲಿ ಇದನ್ನು ನೀಟಾಗಿ ಫಿನಿಶಿಂಗ್ ಮಾಡಿಕೊಂಡೆ. ಇದಾದಮೇಲೆ ಈ ಥರದ ಗೋಟಾ ಪಟ್ಟಿಗಳು ಅಂತ ಹೇಳ್ತಾರೆ, ಇದಕ್ಕೆ ಗೋಟಾ ಪಟ್ಟಿ ಸಿಗುತ್ತೆ ಅಂಗಡಿಗಳಲ್ಲಿ. ಸೊ ಅದನ್ನು ಕೂಡ ನಾನು ತಗೊಂಡು ಬಂದು ಅದನ್ನು ಕೂಡ ಈ ರೀತಿಯಾಗಿ ಇದರ ಸುತ್ತಲೂ ಈ ರೀತಿ ರ್ಯಾಪ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಒಂದು ಲುಕ್ಕನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ. ನೋಡಿ, ಫೈನಲ್ ಆಗಿ ನಮ್ಮ ಹ್ಯಾಂಡಲ್ಸು ಅಂದರೆ ಬ್ಯಾಂಗಲ್ ಹ್ಯಾಂಡಲ್ ಅಂತ ಹೇಳ್ತಾರಲ್ವ ಇದಕ್ಕೆ, ಸೊ ಬ್ಯಾಂಗಲ್ ರೀತಿಯಾಗಿ ಕೂಡ ರೆಡಿ ಆಯಿತು. ಜಸ್ಟ್ ಇದು ಅಂದರೆ ಲೇಸನ್ನು ಮಾತ್ರ ಎಕ್ಸ್ಟ್ರಾ ತಂದಿರೋದಾಯಿತು, ಉಳಿದಿದ್ದೆಲ್ಲ ನನಗೆ ಮನೇಲೇ ಇತ್ತು ನನ್ನದೇ ಬ್ಯಾಂಗಲ್ ಯೂಸ್ ಮಾಡಿದ್ದಕ್ಕೆ. ಸೊ ಮುಂಚೆನೇ ನಾನು ಇದನ್ನು ಒಂದು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಇವಾಗ 2 ಬ್ಯಾಂಗಲ್ಸ್ ರೆಡಿ ಇದೆ. ಹಾಗೆ ನಾನಿಲ್ಲಿ ವಾಪಸ್ಸು ಈ ಸ್ಟ್ರ್ಯಾಪನ್ನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಸ್ಟ್ರ್ಯಾಪನ್ನು ತೊಗೊಂಡು ಈ ಥರ ಒಂದು ಬ್ಯಾಂಗಲ್ಗೆ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಅದೇ ರೀತಿಯಾಗಿ ಮತ್ತೊಂದು ಬ್ಯಾಂಗಲ್ಗೂ ಕೂಡ ಇದೇ ರೀತಿಯಾಗಿ ಹಾಕ್ಕೊಳ್ಬೇಕಾಗತ್ತೆ. ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಿದ್ರೆ ಆಯಿತು. ನೋಡಿ, ಈ ರೀತಿಯಾಗಿ 2ಕ್ಕೂ ಕೂಡ ಈ ಥರದ ಒಂದು ಸ್ಟ್ರ್ಯಾಪನ್ನು ಅಟ್ಯಾಚ್ ಮಾಡ್ಕೊಂಡ್ರಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದರಲ್ಲಿ ಒಂದು ಪಾರ್ಟನ್ನು ತೊಗೊಂಡು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಯಾಕಂದರೆ ಸೆಂಟರ್ ಮೇಲೇ ಈ ಒಂದು ಬ್ಯಾಂಗಲ್ ಹ್ಯಾಂಡಲ್ಸನ್ನು ನಾವು ನೆಕ್ಸ್ಟು ಅಟ್ಯಾಚ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ 2 ಕಡೆಗೂ ನಾನು ನೀಟಾಗಿ ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ನಾನು ಈ ಒಂದು ಸ್ಟ್ರ್ಯಾಪ್ಸನ್ನು ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸಿ ಹೊಲಿತಾ ಇದ್ದೀನಿ.
ನೋಡಿ ಈ ರೀತಿಯಾಗಿ ಇಟ್ಬಿಟ್ಟು ಎರಡೂ ಕಡೆಗೂ ಸ್ಟಿಚ್ಚನ್ನು ಮಾಡ್ಕೊಂಡು ಬರಬೇಕು. ನಾನಿವಾಗ ಎರಡಕ್ಕೂ ಈ ರೀತಿಯಾಗಿ ಅಟ್ಯಾಚ್ ಮಾಡಿದ್ದಾಯಿತು. ಈಗ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೋಡಿ ಈ ರೀತಿಯಾಗಿ ಬಂದಿದೆ. ಮತ್ತು ಇನ್ನೊಂದು ಏನು ಅಂತಂದರೆ, ನೀವು ಬ್ಯಾಂಗಲ್ಲು ರೆಡಿಮೇಡ್ ಯಾವುದಾದ್ರೂ ಇನ್ನೂ ಚೆನ್ನಾಗಿರುವಂಥದ್ದಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಈ ಥರ ಬಟ್ಟೆನೇ ವ್ರ್ಯಾಪ್ ಮಾಡಿ ಮಾಡಬೇಕಂತಿಲ್ಲ. ನೆಕ್ಸ್ಟು ನಾನು ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಜಿಪ್ಪನ್ನು ನೋಡಿ ಈ ರೀತಿಯಾಗಿ ಇಟ್ಕೊಂಡು ನಂತರ ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡು ಬರ್ತೀನಿ. ಸೊ ಈ ರೀತಿಯಾಗಿ ಇದು ರೆಡಿ ಆಯಿತು. ನೆಕ್ಸ್ಟ್ ಉಳಿದಿರುವಂಥದ್ದು ಒಂದೇ ಸಿಂಪಲ್ ಕೆಲಸ. ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡಿಟ್ಕೊಂಡು ಮೂರೂ ಕಡೆಗೂ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಹಾಗೆ ನಾವು ಲೇಸನ್ನು ಅಂಟಿಸಿದ್ವಲ್ಲ ಮುಂಚೆನೇ, ಸೊ ಅದರ ಬಗ್ಗೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕು. ಲೇಸ್ ಮೇಲೆ ಮತ್ತೆ ಹೊಲಿಗೆ ಬಂದುಬಿಟ್ರೆ ಮತ್ತೆ ಲೇಸ್ಗಳು ಕಾಣೋದೇ ಇಲ್ಲ. ಹಾಗಾಗಿ ಅದನ್ನು ನೋಡಿಕೊಂಡು ನೀಟಾಗಿ ಫಿನಿಶಿಂಗ್ ಕೊಟ್ಬಿಟ್ರೆ ಈ ರೀತಿಯಾದ ಬ್ಯಾಂಗಲ್ ಹ್ಯಾಂಡಲ್ ಇರುವಂಥ ಒಂದು ಪಾರ್ಟಿ ವೇರ್ ಬ್ಯಾಗು ರೆಡಿ ಟು ಯೂಸ್ ಆಗುತ್ತೆ. ಜಸ್ಟ್ ಮನೇಲಿರುವಂಥ ಒಂದು ವಸ್ತುಗಳಿಂದನೇ ಆರಾಮಾಗಿ ಈ ಥರದ ಬ್ಯಾಗ್ಗಳನ್ನು ನೀವು ಕೂಡ ಮಾಡ್ಕೊಳ್ಬಹುದು. ಹಾಗೆ ನೀವು ಸೇಲ್ ಪರ್ಪಸ್ಗೂ ಕೂಡ ಆರ್ಡರ್ಸ್ ಎಲ್ಲ ತೊಗೊಂಡು ಇದನ್ನು ನೀವು ಮಾಡಿ ಕೊಡಬಹುದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಬೇಡಿಕೆ ಕೂಡ ಜಾಸ್ತಿ. ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಇವಾಗ ಜಸ್ಟ್ ನಂದು ಸ್ಟಿಚಿಂಗ್ ಮುಗೀತು. ನೋಡಿ ಈ ರೀತಿಯಾದ ಒಂದು ಬ್ಯಾಗು, ಅಂದ್ರೆ ಹ್ಯಾಂಡ್ ಬ್ಯಾಗ್ ರೀತಿಯಾಗಿ ಈ ತರದ್ದು ಬ್ಯಾಂಗಲ್ ಹಾಕೊಂಡು ಓಡಾಡ್ತಾರಲ್ಲ, ಸೊ ಈ ತರದ ಒಂದು ಬ್ಯಾಗು ರೆಡಿ ಇದೆ. ಆಕ್ಚುಲಿ ಇದು ನಾನು ನನ್ನ ಒಂದು ಬಳೆಯನ್ನೇ ಬಳಸ್ಬಿಟ್ಟು ಮಾಡಿದ್ದೀನಲ್ವಾ. ನಿಮ್ಗೇನಾದ್ರೂ ಇನ್ನೊಂಚೂರು ದೊಡ್ಡ ಸೈಜಿನ ಬ್ಯಾಂಗಲ್ಸ್ ಅನ್ನ ಹಾಕೊಂಡ್ರೆ ನೀವು ಹಿಂಗ್ ಕೈ ಕೂಡ ಒಳಗೆ ಹಾಕಿ ಹಿಡ್ಕೊಳ್ಬಹುದು. ಆ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು. ಬಟ್ ನಾನ್ ಜಸ್ಟ್ ಹೀಗೆ ಹಿಡಿಯೋಕೆ ಚೆನ್ನಾಗಿರುತ್ತೆ ಅಂತ ನಾನು ಜಸ್ಟ್ ಹೀಗೆ ಮಾಡಿರೋದು. ಮತ್ತೆ ಇದು ಒಂದು ಬ್ಯಾಂಗಲ್ ಕೂಡ ರಿಯೂಸ್ ಮಾಡಿದ ಹಾಗೂ ಆಯ್ತಲ್ವಾ, ಹಾಗಾಗಿ ನಾನು ಇದನ್ನ ಮಾಡಿದೆ ಅಷ್ಟೇನೆ. ಬಟ್ ನಿಮ್ಗೆ ಅವೈಲಬಿಲಿಟಿ ಇದ್ರೆ ಅಂಗಡಿಗಳಲ್ಲಿ ಸಿಕ್ಕಿದ್ರೆ ಸ್ವಲ್ಪ ದೊಡ್ಡ ಸೈಜ್ ರಿಂಗ್ಸ್ ಅನ್ನ ನೀವು ಹಾಕೊಂಡ್ರೆ ಆ ತರ ಒಂದು ಅನುಕೂಲ ಆಗುತ್ತೆ. ಸೊ ಉಳಿದಂತೆ ನೋಡಿ ಇಷ್ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ ಪಾರ್ಟಿ ವೇರ್ ಬ್ಯಾಗು. ಸೊ ಮಾಡಿದ ನಂತರ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಫಂಕ್ಷನ್ ಎಲ್ಲಿ ಇರುತ್ತೆ ಅಂತ ನೋಡ್ತಾ ಇದ್ದೀನಿ, ತಗೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಹಾಗೆ ನಾನಿಲ್ಲಿ ಈ ಕಡೆ ಲೇಸ್ ಎಲ್ಲ ಹಚ್ಚಿರೋದ್ರಿಂದ ಇದು ಚೂರು ದೂರದಿಂದ ಕಾಣಿಸ್ತಾ ಇಲ್ಲ. ಈ ಲೇಸ್ ಹಚ್ಚಿರೋದು ಇನ್ನೊಂದ್ ಚೂರು ಸ್ವಲ್ಪ ದೊಡ್ಡ ಬ್ರಾಡ್ ಆಗಿರುತ್ತಲ್ವಾ, ಆ ತರದ್ ಲೇಸ್ ಹಚ್ಚಿದ್ರೆ ಇದರ ಲುಕ್ ಇನ್ನೂ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ನೋಡಿ ಈ ರೀತಿ ಬಂದಿದೆ. ಸೊ ಜಸ್ಟ್ ಒಂದು ಪಾರ್ಟಿಗೆಲ್ಲ ಈ ರೀತಿಯಾಗಿ ತಗೊಂಡು ಹೋಗ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಹೀಗೊಂದು ಹಿಡ್ಕೊಂಡು ನಿಂತ್ರೆ. ಎಸ್, ಸೊ ಇದು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಾನ್ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ, ಹೊಸ ಐಡಿಯಾದೊಡನೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.